ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ kg. ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇವಾಗ ಅದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ ಅನ್ನಕ್ಕೆ ಹೆಂಗೆ ಇಡ್ತೀವಲ್ಲ ಆ ಥರ ಇಟ್ಟುಬಿಟ್ಟು ಸ್ಟೀಮಾಗಿ ಕುಕ್ಕರ್ ಲಿಡ್ ಮುಚ್ಚಿ ಒಂದು ವಿಷಲ್ ಬರೋ ಅಷ್ಟು ಮಾಡಿಕೊಂಡ್ರೆ ಅದು ಸ್ವಲ್ಪ ಬೆಂದಿರುತ್ತೆ. ನೋಡಿ ಈಗ ಅದು ಆಯ್ತದು ತೆಕ್ಕೊಂಡಿದ್ದೀನಿ. ಈಗ ಅದನ್ನು ಹಾಗೆ ಪ್ರೆಸ್ ಮಾಡಿದ್ರೆ ನಿಮಗೆ ಪೀಸಾಗಿ ನೋಡಿ, ಈಗ ತೋರಿಸ್ತಿದ್ದೀನಿ ನೋಡಿ, ಈ ಥರ ಆಗುತ್ತೆ. ಅದೇ ಥರ ಎಲ್ಲನೂ ಮಾಡ್ಕೊಳ್ಳೋದು. ಇವಾಗ ಆಯಿತು, ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಅರ್ಧ kg ನಾನು ಇದನ್ನು ತೊಗೊಂಡಿದ್ದೀನಿ ಅಂದರೆ ನೆಲ್ಲಿಕಾಯಿನ ನೀವೊಂದು 350-400 ಗ್ರಾಮ್ ಅರ್ಧ kg ಹಾಕಿದ್ರೂ ನಡೆಯುತ್ತೆ. ನಾನೀಗ ಒಂದು ಲೋಟದಷ್ಟು ಒಂದೂವರೆ ಲೋಟದಷ್ಟಾಗಿದೆ. ನಾನೀಗ ಒಂದು ಲೋಟ ಫುಲ್ಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 days ಅದು ಹಾಗೆ ನೆನೆಯಕ್ಕೆ ಬಿಡಬೇಕು. ನೆಲ್ಲಿಕಾಯಿ ಸಕ್ಕರೆ ಇದ್ರೊಳಗೆ ನೆನೆಯಕ್ಕೆ ಬಿಡಬೇಕು. ಸಕ್ಕರೆ ಕರಗುತ್ತೆ, ಕರಗಿ ನೀರಾಗುತ್ತೆ. ಆ ನೀರನ್ನ ಈ ನೆಲ್ಲಿಕಾಯಿ ಹೀರ್ಕೋಬೇಕು. 3 days ಅದು ಹೀರ್ಕೊಂಡು ದಪ್ಪ ಆಗಿರುತ್ತೆ. ಅದಾದಮೇಲೆ ಅದನ್ನು ತೆಕ್ಕೊಳ್ಳೋಣ. ಅದನ್ನು ಹಾಗೆ ತಟ್ಟೆ ಮುಚ್ಚಿ 3 days ಹಾಗೆ ಇಟ್ಬಿಡೋದಷ್ಟೇ. ಅದನ್ನು ಮಧ್ಯ ಬೇಕಾದ್ರೆ ಅದನ್ನು ಮತ್ತೆ ತಿರ್ಗಾ ಇದು ಹಲ್ಲಾಡಿಸ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳೋದು ಅದನ್ನು. ಈಗ ನೋಡಿ 3 days ಆಗಿದೆ. ಅದು ತೆಗೆದ್ಮೇಲೆ ನೋಡಿ ಈ ಥರ ಆಗಿದೆ. ಅದು ಈಗ ಪಾತ್ರೆಯಿಂದ ತೆಕ್ಕೊಂಡು ಎಲ್ಲ ಕ್ಲೀನಾಗಿ ತಟ್ಟೆ ಒಳಗೆ ಹರಡ್ಕೊಂಡಿದ್ದೀನಿ. ಅದನ್ನು 2 ದಿನ ಒಣಗಿಸ್ಕೋಬೇಕಲ್ಲ, ಅದಕ್ಕೆ ನೀಟಾಗಿ ಒಂದೊಂದೇ ಸಪ್ರೇಟಾಗಿ ಇದನ್ನು ಮಾಡ್ಕೊಂಡು ಹರಡಿಸ್ಕೊಂಡಿದ್ದೀನಿ ತಟ್ಟೆ ಒಳಗೆ. ಇದು ನೋಡಿ ಸಕ್ಕರೆ ಪಾಕದ ನೀರದು ನೆಲ್ಲಿಕಾಯಿ ಒಳಗಿದ್ದಿದ್ದು. ಅದನ್ನು ಚೆಲ್ಲಲ್ಲ, ನಾನು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಯಾವತ್ತಾದರೂ ಮತ್ತೆ ತಿರ್ಗಾ ತುಂಬ ದಿನ ಅಲ್ಲ, ಒಂದು ವಾರದೊಳಗೆ ಯಾವತ್ತಾದರೂ ಮತ್ತೆ ತಿರ್ಗಾ ಜ್ಯೂಸ್ ಮಾಡುವಾಗ, ನೆಲ್ಲಿಕಾಯಿ ಜ್ಯೂಸ್ ಮಾಡುವಾಗ ಅದನ್ನು ಹಾಕ್ಕೊಳ್ತೀನಿ ನಾನು. ಮತ್ತು ಬೇರೆ ಸಕ್ಕರೆ ಮಾಡೋದು ಬೇಕಿಲ್ಲ. ಈಗ ಇದ್ರ ಮೇಲೆ ಒಂದು ಒಣಗಿದ್ದು ಚೆನ್ನಾಗಿರೋ ಮಡಿದು ಟವಲ್ ಮುಚ್ಚಿಬಿಟ್ಟು ಒಂದು ಆರಕ್ಕೆ ಬಿಡೋಣ. ಇವಾಗ ಅದೊಂದು 2 days ತಗೊಳುತ್ತೆ ಆರಕ್ಕೆ. ನೋಡಿ ಇವಾಗ ಆರಿದೆ ಅದು. ನೋಡಿ 2 ದಿನ ಆದಮೇಲಿಂದ ಇದು ಇಷ್ಟೇ. ತುಂಬ ಒಣಗಲಿಕ್ಕೂ ಬಿಡಬಾರ್ದು ಅದನ್ನು. ಯಾಕೆ ಅಂತಂದರೆ ಅದೊಂಥರ ಅಡಿಕೆ ಥರ ಆಗೋಗ್ಬಿಡುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ 1-2 ಸ್ಪೂನ್ ಸಕ್ಕರೆನ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಚೂರು ನಿಂಬೆಹಣ್ಣು, ಹುಳಿ ಸಿಹಿ ಒಂದು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಒಂದು 4-5 ಡ್ರಾಪ್. ಈಗ ಇರೋಷ್ಟು ನೆಲ್ಲಿಕಾಯಿಗೆ ಅಷ್ಟು ಬೇಕಾದಷ್ಟು, ಅದಕ್ಕೆ ಅದನ್ನು ಹಾಕ್ಕೊಂಡು ಈಗ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಪುಡಿ ಮಾಡ್ಕೊಂಡಿದ್ನಲ್ಲ ಸಕ್ಕರೆ, ಅದನ್ನು ಹಾಕ್ಬಿಟ್ಟು ಮೇಲ್ಗಡೆಗೆ ಇದು ಮಾಡೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವು ಐಸಿಂಗ್ ಶುಗರ್ ಇದ್ದಿದ್ರೆ, ಕೇಕ್ ಮಾಡೋರಾದರೆ ಐಸಿಂಗ್ ಶುಗರ್ ಮನೇಲಿ ಇಟ್ಕೊಂಡಿರ್ತಾರೆ. ನಾವೆಲ್ಲ ಕೇಕ್ ಮಾಡಲ್ವಲ್ಲ, ನಮ್ಮ ಮನೇಲಿ ಇರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇದಕ್ಕೆ ಇದು ಕೂಡ ಕರಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ. ಆವಾಗ ಅಂಟಿಸಲ್ಲ ಅಷ್ಟೊಂದು ಅಂತ ಅಷ್ಟೇ. ಇದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನು, ಈಗ ಅಷ್ಟೇ ಇರೋದ್ರಿಂದ ಒಂದು ಅರ್ಧ-ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ತೀನಿ ಅಷ್ಟೇ. ನೋಡಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಚೂರು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡೋದು. ನೋಡಿ ಆಯ್ತದೀಗ. ಈಗ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಇದು ಹೋಗ್ತಾ ಬರ್ತಾ ತಿನ್ನಕ್ಕೆ ಬರುತ್ತೆ. ಓಕೆನಾ? ಥ್ಯಾಂಕ್ ಯು.